ತಾಲೂಕಿನ ಬಿಕ್ಕೋಡು ನಿವಾಸಿ ಜಮುನಾ ಎಂಬ ಮಹಿಳೆ ತನಗೆ ಹಣಕಾಸು ವಿಚಾರದಲ್ಲಿ ಕಿರುಕುಳ ನೀಡಿದ್ದಾರೆ. ಈ ಕಾರಣದಿಂದ ನಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವೆ ಎಂದು ಆತ್ಮಹತ್ಯೆಗೆ ಶರಣಾದ ಹಿನ್ನೆಲೆಯಲ್ಲಿ ಸಂಬಂಧಿಕರು ಮತ್ತು ಇಲ್ಲಿನ ಸ್ಥಳೀಯರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮೃತರ ಮನೆಯ ಮುಂದೆ ಮೌನ ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿ ಭರತ್, ಕಳೆದ 6 ತಿಂಗಳಷ್ಟೇ ತಮ್ಮ ಪತಿಯನ್ನು ಕಳೆದುಕೊಂಡ ಜಮುನಾ ಎಂಬ ಮಹಿಳೆ ಬಿಕ್ಕೋಡಿನ ರಕ್ಷಣಾ ವೇದಿಕೆಯ ಸಂದೀಪ್ ಮತ್ತು ಆತನ ಪತ್ನಿ ಧನುಶ್ರೀ ಜಮುನಾರೊಂದಿಗೆ ಒಡನಾಟ ಇಟ್ಟುಕೊಂಡು ಪ್ರವಾಸಕ್ಕೆ ತೆರಳುವ ನೆಪದಲ್ಲಿ ಚಿಕ್ಕಮಗಳೂರಿನ ಮಣಪುರಂ ಫೈನಾನ್ಸ್ ಬ್ಯಾಂಕಿಗೆ ತೆರಳಿ ನಮಗೆ ತುರ್ತಾಗಿ 10 ಲಕ್ಷ ಬೇಕಿದೆ, ನೀವು ಜಾಮೀನು ಹಾಕಬೇಕು ಎಂದು ಒತ್ತಾಯ ಮಾಡಿದ ಬಳಿಕ ಮೃತ ಜಮುನಾ ನಾನು ಬಾಂಡ್ ಸಹಿ ಹಾಕಲಾರೆ ಎಂದು ಮನೆಗೆ ಬಂದ ಬಳಿಕ ಸೈಬರ್ ಅಂಗಡಿ ನಡೆಸುವ ಸಂದೀಪ್ ಮತ್ತು ಧನುಶ್ರೀ ಬೆದರಿಕೆ ಹಾಕಿದ್ದಾರೆ. ನಿನ್ನ ಮಗನನ್ನು ಉಳಿಸುವುದಿಲ್ಲ ಎಂಬ ವಿಷಯವನ್ನು ಪದೇ ಪದೇ ಫೋನ್ ಮಾಡಿ ಬೆದರಿಕೆ ಹಾಕಿದ ಕಾರಣದಿಂದ ಎಲ್ಲಿ ಮಗನಿಗೆ ಕಷ್ಟ ಬರುತ್ತದೆ ಎಂದು ತಾಯಿ ಜಮುನಾ ಡೆತ್ ನೋಟ್ ಬರೆದು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೊದಲೇ ತಂದೆಯನ್ನು ಕಳೆದುಕೊಂಡು ಮಗ ತಾಯಿ ಇಲ್ಲದೆ ಅನಾಥ ಸ್ಥಿತಿಯಲ್ಲಿದ್ದಾನೆ. ಪೊಲೀಸರು ಸೂಕ್ತ ತನಿಖೆ ನಡೆಸಿ ನ್ಯಾಯ ನೀಡಬೇಕು ಎಂದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಮೃತ ಜಮುನಾ ಪುತ್ರ ಸಾತ್ವಿಕ್ ಮಾತನಾಡಿ, ಸೈಬರ್ ಅಂಗಡಿ ನಡೆಸುವ ಸಂದೀಪ್ ಮತ್ತು ಧನುಶ್ರೀ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ತಾಯಿ ಪ್ರಾಣ ಕಳೆದಿದ್ದಾರೆ. ಮೊದಲೇ ಕಳೆದ 6 ತಿಂಗಳ ಹಿಂದೆ ತಂದೆ ಕಳೆದುಕೊಂಡ ನನಗೆ ತಾಯಿ ಇಲ್ಲದೆ ಅನಾಥನಾಗಿರುವೆ. ಈ ಬಗ್ಗೆ ಸಂದೀಪ್ ನಾನು ರಕ್ಷಣಾ ವೇದಿಕೆಯಲ್ಲಿರುವ ಈ ವಿಷಯವನ್ನು ಇಲ್ಲಿಗೆ ಬಿಡು, ಇಲ್ಲವಾದರೆ ನಿನ್ನನ್ನು ಮುಗಿಸುವೆ ಎಂದು ಬೆದರಿಕೆ ಹಾಕಿದ್ದಾನೆ. ಆಸ್ಪತ್ರೆಗೂ ಬಂದು ಆವಾಜು ಹಾಕಿದ್ದಾರೆ. ಇವರಿಗೆ ಹಣ ನೀಡುವ ಉದ್ದೇಶದಿಂದ ನನ್ನ ತಾಯಿಯನ್ನು ಬಳಸಿಕೊಂಡಿದ್ದಾರೆ. ನನ್ನ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುವ ಜೀವವಲ್ಲ. ಇಲ್ಲಿ ನಮಗೆ ಗೊತ್ತಿಲ್ಲದೆ ಏನೋ ನಡೆದಿದೆ. ಈಗಾಗಲೇ ಪೊಲೀಸರಿಗೆ ದೂರು ನೀಡಲಾಗಿದೆ. ಅವರು ನ್ಯಾಯ ನೀಡಬೇಕು ಎಂದು ಕಣ್ಣೀರು ಹಾಕಿದರು. ಇದೇ ವೇಳೆ ಗ್ರಾಮಸ್ಥರು ಅವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಡ ಕುಟುಂಬದ ಮಹಿಳೆ ಮೋಸ ಮಾಡುವ ಉದ್ದೇಶದಿಂದ ಅನ್ಯಾಯ ಮಾಡಿರುವ ದಂಪತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರ ಮೇಲೆ ಕಠಿಣ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಅದ್ರ ಒಳಗಡೆ ಇನ್ನೂ ಏನೋ ತುಂಬಾ ಇದೆ. ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ. ನನಗೆ ಭಾನುವಾರ ರಾತ್ರಿ ಅವರು ಪಾಯ್ಸನ್ ತಗೊಂಡಿರೋದು ಗೊತ್ತಾಯಿತು. ನನ್ನ ಕಸಿನ್ ಮತ್ತು ನಮ್ಮ ಮಾವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗಾದ್ಮೇಲೆ ಮಾರ್ಚ್ 1ನೇ ತಾರೀಕಿಗೆ ನನಗೆ ಕಾಲ್ ಮಾಡಿ ಬೆದರಿಕೆ ಆಗ್ತಾನೆ. ಮತ್ತೆ ಸಂದೀಪು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ನಾನು ಅದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ನೋಡ್ಕೊಳ್ಳೋಣ ಇದನ್ನು ಅಂತ ಹೇಳ್ತೀನಿ. ಅದಾದಮೇಲೆ ಮಾರ್ಚ್ 2ನೇ ತಾರೀಕು ಹಾಸ್ಪಿಟ್ಲಿಗೆ ನನ್ನ ಹತ್ರ ಹುಡ್ಕೊಂಬಂದು ಮತ್ತೆ ಬೆದರಿಕೆ ಆಗ್ತಾನೆ. ಇವನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಇಲ್ಲಾಂದರೆ ನಿನಗೆ ಕೊಲೆ ಮಾಡ್ತೀನಿ, ಇಲ್ಲ ವಿಷ ಹಾಕಿ ಸಾಯಿಸ್ತೀನಿ, ನಿಮ್ಮ ಅಮ್ಮಂಗೆ ಏನು ಪರಿಸ್ಥಿತಿ ಬಂದಿದೆ ಅದೇ ಪರಿಸ್ಥಿತಿ ನಿನಗೂ ತರಿಸ್ತೀನಿ ಅಂತ ಹೇಳಿದ್ದಾನೆ. ಅವ್ರ ತಾಯಿ ವಿಷ ಕುಡಿಯೋನು ಸಂದೀಪ ಮತ್ತು ಧನುಶ್ರೀ ಅವರಿಗೆ ಮಾಡ್ತಾ ಇರೋದು. ಇವ್ರನ್ನ 1 ತಿಂಗಳಿಂದ ಮನೇಲಿ ಚೆನ್ನಾಗಿತ್ತು, ಬ್ರೈನ್ ವಾಶ್ ಮಾಡಿ ಇವ್ರನ್ನ ಶೂರಿಟಿ ಅವ್ರ ಹೆಸರು ತಗೊಳ್ತಾ ಇರೋದು. ಬಟ್ ಯಾಕೆ ಅಂತ ಹೇಳಿದ್ರೆ ಅವರು ಆಲ್ರೆಡಿ ರೌಡಿ ಶೀಟರ್ ಇದ್ದಾರೆ. ಗಲಾಟೆ ಮತ್ತು ಸಂದೀಪ್ ಅವರು ತುಂಬ ಈ ಥರ ಗಲಾಟೆ ಮಾಡೋದು, ಹೊಡೆದಾಡೋದು ಈ ಥರ ಇದ್ದಾರೆ. ಅವ್ರಿಗೆ ಯಾರೂ ಬೆಂಬಲಿಗರಿಲ್ಲ. ಇವ್ರನ್ನ ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಹೋಗಿರೋದು. ಇವರೊಬ್ಬರು ಸಿಕ್ಕಿದ್ರೆ ನಮಗೆ ಶೂರಿಟಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಅವ್ರ ಜೊತೆ ಯಾರು ಬಂದು ಶೂರಿಟಿ ಹಾಕೋ ಲೆಕ್ಕಾಚಾರದಲ್ಲಿ ಅವರು ಅಷ್ಟು ವಿಶ್ವಾಸದಲ್ಲಿ ಜನರ ಜೊತೆ ಯಾರ ಜೊತೆನೂ ಇಲ್ಲ. ಹಾಗಾಗಿ ಇವ್ರನ್ನ ಕರ್ಕೊಂಡು ಹೋಗಿ ಇವರು ಬಾಂಡ್ ಪೇಪರಲ್ಲಿ ಸೈನ್ ಹಾಕಿ ಅಂದಾಗ ಇವರಿಗೆ ಫ್ಲಾಶ್ ಆಗಿದೆ. ನಾನು ಸೈನ್ ಹಾಕಿದ್ರೆ ನನಗೆ ಸಮಸ್ಯೆ ಆಗುತ್ತೆ, ನಾನು ಸೈನ್ ಹಾಕಬಾರ್ದು ಅಂತೇಳಿ ವಾಪಸ್ ಬಂದಿದ್ದಾರೆ. ಹಾಕಿರೋದು ಇವ್ರ ತಾಯಿಗೂ ಅವ್ರಿಗೆ ಸಂಬಂಧಿಕರಲ್ಲ, ಅಕ್ಕಪಕ್ಕದವರು. ಪಕ್ಕದಲ್ಲಿ ಸೈಬರ್ ಸೆಂಟರ್ ಇದೆಯಲ್ಲ, ಇಲ್ಲಿಂದ 3ನೇ ಮನೆ, ಇವ್ರ ಮನೆಯಿಂದ ಡೈಲಿ ಭೇಟಿ ಆಗ್ತಾ ಇದ್ರು, ಡೈಲಿ ಮಾತಾಡ್ತಾ ಇದ್ರು. ಅಷ್ಟೇ ವಿಷಯ. ಈ ಸಂದರ್ಭದಲ್ಲಿ ನಂದನ್, ಚಂದನ್, ಭರತ್, ಮಿಥುನ್, ಕಾರ್ತಿಕ್, ಜ್ಯೋತಿ, ಸುಜಾತ, ಚಂದ್ರಕಲಾ, ಕುಸುಮ, ಸಂಧ್ಯಾ, ಕುಸುಮ ಇನ್ನಿತರರು ಹಾಜರಿದ್ದರು. ಸ್ಥಳದಲ್ಲಿ ಅರಣ್ಯ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.